ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಅತ್ಯಂತ ಅಸಹ್ಯ, ದರಿದ್ರ ಮತ್ತು ಆಘಾತಕಾರಿ ಘಟನೆ ನಡೆದು ಹೋಗಿದೆ. ಇವತ್ತು ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಗೆದ್ರು ಅನ್ನೋ ಕಾರಣಕ್ಕಾಗಿ ಸೈಯದ್ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನಕ್ಕೆ ಜೈಕಾರವನ್ನ ಕೂಗಿದ್ದಾರೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅದರ ಫುಟೇಜ್ ಲಭ್ಯ ಆಗಿದೆ, ಅದರ ದೃಶ್ಯಾವಳಿಗಳು ಲಭ್ಯ ಆಗಿದೆ. ರಾಜ್ಯಸಭೆಗೆ ಅಭ್ಯರ್ಥಿಯೊಬ್ಬರು ಗೆದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಶತ್ರು ದೇಶಕ್ಕೆ ಜೈಕಾರ ಹಾಕ್ತಾರೆ ಅಂತಾದ್ರೆ ಇವರ ಮನಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈ ದರಿದ್ರ ಮನಸ್ಥಿತಿ, ಅಸಹ್ಯ ಮನಸ್ಥಿತಿ ಹುಟ್ಟಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಇಂಟೆನ್ಷನ್ ಏನು ಇವರದು? ಯಾವ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಬೇಕು? ಆ ದರಿದ್ರ ದೇಶಕ್ಕೆ ಇವರು ಇಲ್ಲಿ ಕೂತ್ಕೊಂಡು ಜೈಕಾರ ಹಾಕ್ತಾರೆ ಅಂತಾದ್ರೆ ಇವರ ಮಾನಸಿಕತೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಇವರ ಮಾನಸಿಕತೆ ಏನು, ಇವರ ಹಿನ್ನೆಲೆ ಯಾವುದು, ಈ ದರಿದ್ರ ಕ್ರಿಮಿಗಳು ಯಾರು ಅನ್ನೋದನ್ನ ಪೊಲೀಸರು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಪಾಕಿಸ್ತಾನ ಅನ್ನುವಂಥ ದಟ್ಟ ದರಿದ್ರ ದೇಶಕ್ಕೆ ರಾಜ್ಯದ ಶಕ್ತಿ ಸೌಧದಲ್ಲಿ ಕೂತ್ಕೊಂಡು ಜೈಕಾರ ಹಾಕ್ತಾರೆ ಅಂತಾದ್ರೆ ಅದು ರಾಜ್ಯಸಭೆಗೆ ವ್ಯಕ್ತಿಯೊಬ್ಬರು ಆಯ್ಕೆಯಾಗುವಾಗ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಬೇಕಾದಂಥ ಅಗತ್ಯ ಏನು? ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಬೇಕಾದಂಥ ಅಗತ್ಯ ಏನಿದೆ? ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಸೈಯದ್ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಈ ಘೋಷಣೆಯನ್ನು ಕೂಗಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ ನಂತರ ಯಾರೋ ನಿಲ್ಲಿಸ್ತಾರೆ, ಆ ರೀತಿ ಘೋಷಣೆ ಕೂಗಬೇಡಿ ಅಂತ ನಿಲ್ಲಿಸುವಂಥ ಪ್ರಯತ್ನಗಳಾಗುತ್ತೆ. ಆದರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಬೇಕು ಅಂತಾದರೆ ಗೆದ್ದಿರೋದು ರಾಜ್ಯಸಭೆಗೆ, ಜಿಂದಾಬಾದ್ ಹೇಳ್ತಾ ಇರೋದು ಪಾಕಿಸ್ತಾನಕ್ಕೆ. ಎಲ್ಲಿಂದೆಲ್ಲಿಗೆ ಸಂಬಂಧ? ಏನು ಸಂಬಂಧ? ಯಾವ ಮಾನಸಿಕತೆ ಇದು? ಎಲೆಕ್ಷನ್ ಗೆದ್ದರೆ ಆ ವ್ಯಕ್ತಿಗೆ ಅಂದರೆ ನಾಸೀರ್ ಹುಸೇನ್ ಅವರಿಗೆ ಜೈಕಾರ ಹಾಕೋದು ಓಕೆ, ಕಾಂಗ್ರೆಸ್ಸಿಗೆ ಜೈಕಾರ ಕೂಗೋದು ಓಕೆ, ಭಾರತಕ್ಕೆ ಜೈಕಾರ ಕೂಗೋದು ಕರೆಕ್ಟು. ಅದು ಬಿಟ್ಟು ನಮ್ಮ ಶತ್ರು ರಾಷ್ಟ್ರಕ್ಕೆ, ನಮ್ಮ ಮೇಲೆ ನಾಲ್ಕು ಬಾರಿ ಯುದ್ಧ ಸಾರಿದಂಥ ದೇಶಕ್ಕೆ ನಾವು ಜೈಕಾರ ಕೂಗ್ತೀವಿ ಅಂತಾದರೆ ನಮ್ಮ ಮನಸ್ಥಿತಿ ಎಲ್ಲಿದೆ? ನಮ್ಮ ಪರಿಸ್ಥಿತಿ ಏನು? ಯಾವ ಹೀನ ಮನಸ್ಥಿತಿ ನಮ್ಮದು? ಎಂಥ ಹೊಲಸು ಕ್ರಿಮಿಗಳಿವರು? ಇದೆಲ್ಲ ಪ್ರಶ್ನೆಗಳು ಸಹಜವಾಗಿ ರೈಸ್ ಆಗುತ್ತೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅದೇ ವ್ಯಕ್ತಿ, ಪಾಕಿಸ್ತಾನಕ್ಕೆ ಜೈಕಾರ ಕೂಗಿರುವಂಥ ವ್ಯಕ್ತಿ, ಎರಡು ಧ್ವನಿ ಕೇಳುತ್ತೆ ಅದರಲ್ಲಿ ಒಬ್ಬಂದು ಆ ವ್ಯಕ್ತಿ ಅನ್ನೋದು ಕ್ಲಿಯರು. ಯಾರಾತ ಅನ್ನೋದನ್ನು ಹುಡುಕಬೇಕು. ಈತನ ತಾತಂದಿರೇನಾದರೂ ಪಾಕಿಸ್ತಾನದಲ್ಲಿದ್ದಾರಾ ಅನ್ನೋದನ್ನು ಹುಡುಕಬೇಕು. ಮತ್ತು ಈತನ ಅಲ್ಲಿಗೆ ಪಾರ್ಸೆಲ್ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಒನ್ ವೇ ಟಿಕೆಟ್ ಬುಕ್ ಮಾಡಿ ಕರಾಚಿಗೋ ಇಸ್ಲಾಮಾಬಾದಿಗೋ ಕಳಿಸ್ಕೊಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಇಲ್ಲ ಅಂತಾದರೆ ರಾಜ್ಯದ ಶಕ್ತಿ ಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಅಂತಂದರೆ ಯಾರ ಭಯವೂ ಇಲ್ಲ ಅಂತಾಯಿತು. ಏನು ಮನಸ್ಥಿತಿ ಇದು? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಂಥ ಆತ್ಮಗಳು ಇವತ್ತು ತೃಪ್ತಿ ಪಟ್ಟಿರುತ್ತೆ. ಇಂಥ ದರಿದ್ರಗಳನ್ನು ನೋಡಿ, ಇಂಥ ಅಸಹ್ಯ ಹೊಲಸು ಕ್ರಿಮಿಗಳು ಇವು. ದೇಶದ ಅಖಂಡತೆ, ಸಮಗ್ರತೆ, ಇದಕ್ಕೆ ದೊಡ್ಡ ಮಟ್ಟದ ಧಕ್ಕೆ ತರುವಂಥ ಕೆಲಸ ಇದು. ಯಾಕಂತಂದರೆ ನೀವು ಕೇಳಬಹುದು ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದರೆ ಏನ್ರಿ ತಪ್ಪು? ಏನಾದರೂ ಸಂವಿಧಾನದಲ್ಲಿ ಇದೆಯಾ ಹಾಕಬಾರ್ದು ಜೈಕಾರ? ಮೊರಾಲಿಟಿ ಅನ್ನೋದು ಇದೆ ರೀ, ನೈತಿಕತೆ ಅನ್ನೋದಿರಬೇಕು. ನಾಲ್ಕು ಬಾರಿ ದೇಶದ ಮೇಲೆ ಯುದ್ಧ ಸಾರಿದಂಥ ದೇಶ, ಈ ದೇಶ ಹಾಳಾಗಿ ಹೋಗಬೇಕು ಅಂತ ಬಯಸ್ತಾ ಇರುವಂಥ ನಮ್ಮ ಶತ್ರು ದೇಶ, ಅದಕ್ಕೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಜೈಕಾರ ಹಾಕ್ತಾರೆ ಅಂತಾದರೆ ಇವುಗಳ ಮನಸ್ಥಿತಿ ಏನು ಅನ್ನೋದು ಬಹಳ ಮುಖ್ಯ. ಈ ಕ್ರಿಮಿಗಳ ಅಸಹ್ಯ ಮಾನಸಿಕತೆ ಏನು ಅನ್ನೋದು ಬಹಳ ಮುಖ್ಯ. ಈ ದರಿದ್ರ ಮನಸ್ಥಿತಿಯವನು ಈತನೇ ನೋಡಿ. ಆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ ಆತನೇ. ಸೈಯದ್ ನಾಸೀರ್ ಹುಸೇನ್ ಗೆದ್ದಿರೋದು ಭಾರತದ ರಾಜ್ಯಸಭೆಗೆ. ಆ ಸೆಲೆಬ್ರೇಷನ್ಗೆ ಪಾಕಿಸ್ತಾನಕ್ಕೆ ಯಾಕ್ರಿ ಜೈಕಾರ ಕೂಗಬೇಕು? ಇದು ಬಹಳ ಅಚ್ಚರಿ, ಆಘಾತಕಾರಿ, ಅಸಹ್ಯ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.